ಜನರೆಲ್ಲರೂ ನಿಮ್ಮನ್ನು ಮೆಚ್ಚಿ ಚಪ್ಪಾಳೆ ತಟ್ಟಿ ಹೊಗಳುತ್ತಾರೆಂದಲ್ಲ, ಅವರು ನಿಮ್ಮನ್ನು ಹಿಂಸೆ ಪಡಿಸಲೂಬಹುದು. ಆತ್ಮೀಯ ಸ್ನೇಹಿತರೆ, ತುಂಬ ಹೃದಯದ ವಂದನೆಗಳು. ದೇವರ ಜೀವವುಳ್ಳ ವಾಕ್ಯಗಳು ನಿಮ್ಮನ್ನು ಆಧರಿಸಿ ಬಲಪಡಿಸುತ್ತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ತಪ್ಪದೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಇಂದು ನಾವು ಜನರು ಯಾವ ಥರದ ವಿಶ್ವಾಸಿಗಳನ್ನು ಒಪ್ಪಿಕೊಳ್ಳುತ್ತಾರೆ, ಒಬ್ಬ ವಿಶ್ವಾಸಿ ಯಾರಿಗೆಲ್ಲ ಒಳ್ಳೆಯವನಾಗಿರಬೇಕು ಎಂಬ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಎಂಬುದಾಗಿ ಹೇಳಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 14ನೇ ಅಧ್ಯಾಯದ
5ನೇ ವಚನದಿಂದ 17ನೇ ವಚನದವರೆಗೆ ದೇವರ ವಾಕ್ಯಗಳನ್ನು ಧ್ಯಾನಿಸಿದೆವು. ದೇವರು ಈ ಧ್ಯಾನದ ಸಮಯದಲ್ಲಿ ತನ್ನಾತ್ಮನ ಮೂಲಕ ನಮ್ಮನ್ನು ನಡೆಸಿದನು. ಆತನ ನಾಮಕ್ಕೆ ಮಹಿಮೆಯಾಗಲಿ. ಪ್ರಿಯರೇ, ಇಂದಿನ ನಮ್ಮ ಧ್ಯಾನವನ್ನು ಪ್ರಾರಂಭಿಸುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿಯೂ ಇರುವನಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ರಾಜ್ಯ ಈ ಲೋಕದಲ್ಲಿ ಸ್ಥಾಪಿತವಾಗುವುದಾದರೂ ಇಲ್ಲಿ ಪೌಲನು ಮಾತನಾಡುವುದು ನೂತನ ಜನ್ಮದ ಮೂಲಕ ನಾವು ಪ್ರವೇಶಿಸುವ ಆತ್ಮಿಕ ರಾಜ್ಯದ ಕುರಿತಾಗಿದೆ. ತಿನ್ನುವುದು ಕುಡಿಯುವುದರ ಮೂಲಕ ನಾವು ಕ್ರಿಸ್ತನ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಆತನಿಗೆ ನಾವು ಮಾಡುವ ಸೇವೆಯು ನೀತಿ, ಸಮಾಧಾನ ಹಾಗೂ ಪವಿತ್ರಾತ್ಮನಿಂದಾಗುವ ಆನಂದಕ್ಕೆ ಸಂಬಂಧಿಸಿದ್ದಾಗಿರಬೇಕು. ಈ ಸಂಗತಿಗಳ ಮುಖಾಂತರವೇ ಒಬ್ಬ ವಿಶ್ವಾಸಿಯು ದೇವರಿಗೆ ಮೆಚ್ಚುಗೆಯಾದವನು ಮನುಷ್ಯರಿಗೆ ಒಳ್ಳೆಯವನಾಗಿಯೂ ಇರುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯರಿಗೆ ಸಂಭಾವಿತನಾಗಿ ಎಂಬುದಾಗಿ ನೋಡುವಾಗ ಇದರ ಅರ್ಥ ಜನರೆಲ್ಲರೂ ನಿನ್ನನ್ನು ಮೆಚ್ಚಿ ಚಪ್ಪಾಳೆ ತಟ್ಟಿ ಹೊಗಳುತ್ತಾರೆಂದಲ್ಲ. ಅವರು ನಿನ್ನನ್ನು ಹಿಂಸೆಪಡಿಸಲೂಬಹುದು, ಆದರೆ ಅವರ ಹೃದಯಗಳಲ್ಲಿ ಯಥಾರ್ಥ ವಿಶ್ವಾಸಿಗಳನ್ನು ಒಪ್ಪಿಕೊಳ್ಳುತ್ತಾರೆ. ತೋರಿಕೆಯ ಕಪಟ ವಿಶ್ವಾಸಿಗಳನ್ನು ತಿರಸ್ಕರಿಸಿ ದ್ವೇಷಿಸುತ್ತಾರೆ. ಇದು ನಡತೆಯ ಶ್ರೇಷ್ಠ ನಿಯಮವಾಗಿದೆ. ವಿಶ್ವಾಸಿಯ ಮಾತು, ನಡತೆಯು ದೇವರಿಗೆ ಮೆಚ್ಚುಗೆಯಾದದ್ದು, ಮನುಷ್ಯರ ಮನಸ್ಸಿಗೆ ಒಪ್ಪುವಂಥದ್ದು ಆಗಿರತಕ್ಕದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿವೃದ್ಧಿಗೂ ಅನುಕೂಲವಾಗಿರುವುಗಳನ್ನು ಸಾಧಿಸಿಕೊಳ್ಳೋಣ ಎಂಬುದಾಗಿ. ಪ್ರಿಯರೇ, ಇದು 2 ವಿಧವಾದ ಪ್ರಬೋಧನೆಯಾಗಿದೆ. ಸಮಾಧಾನಕ್ಕೆ ಅನುಕೂಲವಾಗಿರುವುಗಳನ್ನು ಸಾಧಿಸಿಕೊಳ್ಳೋಣ ಅಂದರೆ ಈ ರೀತಿಯ ಕಾರ್ಯಗಳನ್ನು ಮಾಡೋಣ. ಇತರ ಕ್ರೈಸ್ತ ಸಹೋದರರಿಗೆ ಆತಂಕವಾಗುವ ಆಹಾರ ಸೇವನೆಯನ್ನಾಗಲಿ ಬೇರಾವ ಲೌಕಿಕ ಕಾರ್ಯವನ್ನಾಗಲಿ ವಿಶ್ವಾಸಿಯಾದವನು ಮಾಡಬಾರದು. ಇದು ಈ ಪ್ರಬೋಧನೆಯಲ್ಲಿನ ನಿಷೇಧಾತ್ಮಕ ಸಂಗತಿ. ಆದರೆ ಧನಾತ್ಮಕ ಅಂಶವೆಂದರೆ ನೀತಿ, ಸಮಾಧಾನ, ಪವಿತ್ರಾತ್ಮನಿಂದಾಗುವ ಆನಂದ. ಇವುಗಳ ಕಡೆಗೆ ಸಾಧನೆ ಮಾಡುತ್ತಾ ಸಾಗಬೇಕೆಂಬುದೇ. ಈ ವಿಚಾರಗಳು ಒಬ್ಬ ವಿಶ್ವಾಸಿಯನ್ನು ದೃಢಪಡಿಸುತ್ತವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೇವರು ಕಟ್ಟಿದ್ದನ್ನು ನೀನು ಆಹಾರದ ನಿಮಿತ್ತವಾಗಿ ಕೆಡವಬೇಡ. ಎಲ್ಲ ಪದಾರ್ಥಗಳು ಶುದ್ಧವೇ, ಆದರೆ ತಿಂದು ಮತ್ತೊಬ್ಬರಿಗೆ ವಿಘ್ನವನ್ನುಂಟು ಮಾಡುವುದು ಕೆಟ್ಟದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಹಾರದ ವಿಷಯಕ್ಕಾಗಿ ದೇವರ ಕೆಲಸವನ್ನು ಆಳುಗೆಡವಬೇಡ. ವಿಶ್ವಾಸಿಗೆ ಮಾಂಸ ತಿನ್ನುವುದಕ್ಕೂ ತಿನ್ನದೇ ಇರುವುದಕ್ಕೂ ಸ್ವಾತಂತ್ರ್ಯವಿದೆ. ಆದರೆ ಎರಡರಿಂದಲೂ ದೇವರ ಮೆಚ್ಚುಗೆ ಗಳಿಸಲು ಸಾಧ್ಯವಿಲ್ಲ. ಬಲಹೀನ ವಿಶ್ವಾಸಿಯ ಹೃದಯದಲ್ಲಿನ ದೇವರ ಕಾರ್ಯವನ್ನು ಶಾರೀರಿಕ ತೃಪ್ತಿಗೋಸ್ಕರ ನಾವು ಕೆಡವದೇ ಇರೋಣ. ಹಳೆ ನಾಣ್ಣುಡಿ ಒಂದು ಸತ್ಯವಾಗಿದೆ, ಒಬ್ಬನ ಪಾಯಸ ಮತ್ತೊಬ್ಬನಿಗೆ ವಿಷವಾದೀತು ಎಂಬುದಾಗಿ. ಏಸಾವನು ದೇವರನ್ನಾಗಲಿ ತನ್ನ ಚೊಚ್ಚಲತನವನ್ನಾಗಲಿ ಲಕ್ಷ್ಯ ಮಾಡಲಿಲ್ಲ. ಅವನು ಅಲಸಂದಿ ಗುಗ್ಗರಿಗೋಸ್ಕರ ಅದನ್ನು ಮಾರಿಬಿಟ್ಟನು. ನಿನ್ನ ನಾಲಿಗೆಯ ತೃಪ್ತಿಗಾಗಿ ನಿನಗಿರುವ ಜನ್ಮದ ಹಕ್ಕನ್ನು ಮಾರಿಕೊಳ್ಳಬೇಡ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 21ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಮಾಂಸ ತಿನ್ನುವುದನ್ನಾಗಲಿ ದ್ರಾಕ್ಷಾರಸ ಕುಡಿಯುವುದನ್ನಾಗಲಿ ನಿನ್ನ ಸಹೋದರನಿಗೆ ಅಡ್ಡಿಯನ್ನುಂಟು ಮಾಡುವ ಬೇರೆ ಯಾವುದನ್ನಾಗಲಿ ಬಿಟ್ಟು ಬಿಡುವುದೇ ಒಳ್ಳೆಯದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ತಿನ್ನುವ ಹಾಗೂ ಕುಡಿಯುವ ಈ 2 ವಿಚಾರಗಳನ್ನು ತಿರುಗಿ ಹೇಳುತ್ತಾನೆ. ಅದರಿಂದ ಮುಂದಕ್ಕೆ ಹೋಗಿ ಬೇರಾವದನ್ನಾದರೂ ಎಂಬುದಾಗಿ ಎಲ್ಲ ನಡವಳಿಕೆಯನ್ನು ಇದರೆಡೆಗೆ ತರುತ್ತಾನೆ. ಪ್ರಶ್ನಾರ್ಹವಾದ ಹಾಗೂ ಬಲಹೀನ ಸಹೋದರನಿಗೆ ಸಂಶಯವನ್ನುಂಟು ಮಾಡುವ ಯಾವುದನ್ನಾದರೂ ಬಲವಾದ ವಿಶ್ವಾಸಿಗಳು ಮಾಡಕೂಡದು. ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ಮನಸ್ಸಾಕ್ಷಿ ಎಂಬುದಾಗಿ. ವಚನ 22ರಲ್ಲಿ ಕ್ರೈಸ್ತ ನಡವಳಿಕೆಯ 2ನೇ ಮುಖ್ಯ ನಿಯಮ ಕೊಡಲ್ಪಟ್ಟಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ನಿನಗಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರವಾಗಿ ನಿನ್ನ ಮಟ್ಟಿಗೆ ಇರಲಿ. ತಾನು ಒಪ್ಪಿದ ಕೆಲಸದ ವಿಷಯದಲ್ಲಿ ಇದು ಸರಿಯೋ ಸರಿಯಲ್ಲವೋ ಎಂದು ಸಂಶಯ ಪಡೆದವನೇ ಧನ್ಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ನನ್ನ ರೀತಿಯಲ್ಲಿ ಭಾಷಾಂತರಿಸುತ್ತೇನೆ. ಅದೇನೆಂದರೆ, ನಿನಗಿರುವ ನಂಬಿಕೆಯನ್ನು
ನಿನಗೂ ದೇವರಿಗೂ ನಡುವೆ ಇಟ್ಟುಕೋ ಎಂಬುದಾಗಿ. ತಾನು ಮಾಡುವ ಕೆಲಸದ ವಿಚಾರವಾಗಿ ತನಗೆ ಒಪ್ಪಿಗೆ ಇದ್ದು ಮನಸ್ಸಿನಲ್ಲಿ ಆ ಕುರಿತು ಖಂಡನೆಯಿಲ್ಲದವನೇ ಧನ್ಯನು. ಪ್ರಿಯರೇ, ಕ್ರೈಸ್ತ ನಡಾವಳಿಕೆಯ 2ನೇ ನಿಯಮ ಇದಾಗಿದೆ. ಮನೋನಿರ್ಣಯದ ಕುರಿತಾಗಿ ಈಗಾಗಲೇ ಪೌಲನು ಹೇಳಿಯಾಗಿದೆ. ನಾವು ದೇವರಿಗಾಗಿ ಏನನ್ನಾದರೂ ಮಾಡುವುದಕ್ಕೆ ಹೊರಡುವಾಗ ನಮ್ಮಲ್ಲಿ ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು. ನಾನು ಇದನ್ನು ಮಾಡುವುದು ಸರಿಯೋ? ಇದನ್ನು ನಾನು ಆಸಕ್ತಿಯಿಂದ, ನಿರೀಕ್ಷೆಯಿಂದ ಹಾಗೂ ಸಂತೋಷದಿಂದ ಮಾಡಬಲ್ಲೆನೋ? 2ನೆಯ ಪ್ರಬೋಧನೆಯು ಮಾಡಿದ ಕೃತ್ಯಗಳನ್ನು ಪುನಃ ಅವಲೋಕಿಸುವ ವಿಚಾರವಾಗಿದೆ. ತಾನು ಮಾಡಿದ್ದರ ಕುರಿತು ತಪ್ಪು ಭಾವನೆ ಹೊಂದಿರದವನು ಧನ್ಯನೇ. ತನ್ನ ನಡತೆಗಳ ಕುರಿತು ಹಿಂತಿರುಗಿ ನೋಡುವಾಗ ವಿಶ್ವಾಸಿಗೆ ಯಾವ ಮನಸ್ಸಾಕ್ಷಿಯ ಹಿಂಜರಿಕೆಯೂ ಇರಕೂಡದು. ಕರ್ತನಲ್ಲಿ ಪ್ರಿಯರೇ, ಒಂದು ಉದಾಹರಣೆ ನೋಡೋಣ. ಇದನ್ನು ನೀವು ತಪ್ಪಾಗಿ ಭಾವಿಸುವುದಿಲ್ಲವೆಂದು ನೆನೆಸುತ್ತೇನೆ. ನನ್ನನ್ನು ಅನೇಕರು ಕೇಳುತ್ತಾರೆ, ಕ್ರೈಸ್ತನು ಪಾನಮತ್ತನಾಗಬಹುದೋ ಎಂಬುದಾಗಿ. ಇದಕ್ಕೆ ಉತ್ತರ ಹೌದು ಎಂದು ಹೇಳುತ್ತೇನೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ತಪ್ಪಿ ಹೋದ ಮಗನು ದೂರ ದೇಶದಲ್ಲಿದ್ದಾಗಲೂ ತಂದೆಗೆ ಮಗನೇ ಆಗಿದ್ದನು. ಅವನು ಮಾಡಿದ ಅನೇಕ ತಪ್ಪುಗಳೊಂದಿಗೆ ಅವನು ಕುಡಿದು ಮತ್ತನಾಗಿರಲು ಸಾಕು, ಆದರೆ ಅವನು ಆಗಲೂ ಮಗನೇ ಆಗಿದ್ದನು. ಹಾಗಾದರೆ ಅವನಿಗೂ ಹಂದಿಗಳಿಗೂ ವ್ಯತ್ಯಾಸವೇನಿತ್ತು? ವ್ಯತ್ಯಾಸವೇನೆಂದರೆ, ಹಂದಿಗಳಲ್ಲಿ ಯಾವುದೂ ಕೂಡ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ ಎಂದು ಹೇಳಲಿಲ್ಲ. ಈ ಮಗನಾದರೂ ಹಂದಿಗಳೊಂದಿಗೆ ಇರುವಾಗ ತನ್ನಲ್ಲಿ ಹೀಗೆ ಹೇಳಿಕೊಂಡನು, ನನಗೆ ಇಲ್ಲಿರಲು ಸ್ವಲ್ಪವೂ ಇಷ್ಟವಿಲ್ಲ, ನಾನು ಇದರಿಂದ ಹೊರಬರಬೇಕು. ನಾನು ತಂದೆಯ ಬಳಿಗೆ ಹಿಂತಿರುಗಿ ಹೋಗಿ ನಾನು ಮಹಾಪಾಪಿಯಾಗಿದ್ದೇನೆಂದು ಒಪ್ಪಿಕೊಳ್ಳುತ್ತೇನೆ ಎಂದು. ಹಾಗಾದರೆ ಕುಡಿದು ಮತ್ತನಾದ ಕ್ರೈಸ್ತನಿಗೂ ಕ್ರೈಸ್ತನಲ್ಲದವನಿಗೂ ವ್ಯತ್ಯಾಸವೇನು? ಲೌಕಿಕ ಮನುಷ್ಯನು ಮರುದಿನ ಬೆಳಿಗ್ಗೆ ಎದ್ದು ತಲೆನೋವಿಗಾಗಿ ಮಂಜಿನ ಪಟ್ಟಿ ಹಾಕಿಕೊಂಡು, ಅಬ್ಬಾ, ನಾನು ನಿಜವಾಗಿ ತುಂಬ ಕುಡಿದುಬಿಟ್ಟೆ, ಮುಂದಿನ ಸಲ ಹೀಗಾಗದಂತೆ ಜಾಗ್ರತೆ ವಹಿಸಬೇಕು ಎಂದು ಅಂದುಕೊಳ್ಳುತ್ತಾನೆ. ಆದರೆ ದೇವರ ಮಗನಾದರೂ ಏನು ಮಾಡುತ್ತಾನೆ? ಅವನು ಮರುದಿನ ಏಳುವಾಗ ತುಂಬ ತಲೆಭಾರವಾಗಿದ್ದು ಕೂಡಲೇ ತನ್ನ ಹಾಸಿಗೆಯ ಬಳಿಯಲ್ಲಿ ಮೊಣಕಾಲೂರಿ ಹೀಗೆ ಕೂಗಿಕೊಳ್ಳುತ್ತಾನೆ, ದೇವರೇ, ನನಗೆ ನನ್ನ ಮೇಲೆಯೇ ಅಸಹ್ಯವಾಗುತ್ತದೆ, ನನಗೆ ಮುಂದೆ ತಪ್ಪು ಮಾಡುವುದಕ್ಕೆ ಮನಸ್ಸಿಲ್ಲ ಎಂದು. ಅವನು ತನ್ನ ಪಾಪವನ್ನು ದೇವರೆದುರಿಗೆ ಒಪ್ಪಿ ಅರಿಕೆ ಮಾಡಿಕೊಳ್ಳುತ್ತಾನೆ. ತಪ್ಪಿಹೋದ ಮಗನು ತಿರುಗಿ ಹಂದಿಗಳ ಬಳಿಗೆ ಹೋದನೆಂದು ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಅವನಿಗೆ ಅದು ಇಷ್ಟವಿಲ್ಲದ ಸ್ಥಳವಾಗಿತ್ತು. ಒಬ್ಬ ವಿಶ್ವಾಸಿಗೂ ಅವಿಶ್ವಾಸಿಗೂ ಇರುವ ವ್ಯತ್ಯಾಸ ಇದೇ ಆಗಿದೆ. ತಾನು ಒಪ್ಪಿದ ಕೆಲಸದ ವಿಷಯದಲ್ಲಿ ತನ್ನನ್ನು ದೂಷಿಸಿಕೊಳ್ಳದವನೇ ಧನ್ಯನು. ಪ್ರಿಯ ನನ್ನ ಕ್ರೈಸ್ತ ಮಿತ್ರನೇ, ನೀನು ಮಾಡಿದ ಯಾವ ಕೆಲಸದ ಕುರಿತಾದರೂ ನೀನು ಮತ್ತೆ ಅಸಹ್ಯ ಪಡುವಂಥದ್ದಿದೆಯೋ, ಹಾಗಿದ್ದರೆ ಅದು ನಿನ್ನ ಮನಸ್ಸಾಕ್ಷಿಯು ನಿನ್ನನ್ನು ಹಂಗಿಸುವಂಥದ್ದಾಗಿದೆ. ಆ ಕಾರ್ಯ ಏನೇ ಆಗಿದ್ದರೂ, ಬೇರೆ ಎಷ್ಟೋ ಮಂದಿ ಅದನ್ನು ಮಾಡುತ್ತಿದ್ದರೂ ನಿನ್ನ ಮಟ್ಟಿಗೆ ಅದು ಮಾಡಬಾರದ ಕೆಲಸವಾಗಿತ್ತು. ನೀನು ಒಂದು ವೇಳೆ ಒಂದು ಸಭೆಯಲ್ಲಿ ಇದ್ದಿರಬಹುದು. ಈ ದಿನಗಳಲ್ಲಿ ಸಭೆಯು ಅತಿ ಧರ್ಮಾಂಧಕರಿಂದ ತುಂಬಿದ ಸ್ಥಳವಾಗಿದೆ. ಯಾಕಂದರೆ ಸೈತಾನನು ಪ್ರತಿ ಭಾನುವಾರ ಅಲ್ಲಿಗೆ ಬರುತ್ತಾನೆ. ಅವನು ಒಳ್ಳೆಯ ಸಭೆಗಳಿಗೂ ಹೋಗುತ್ತಾನೆ. ನೀನು ಸಭೆಯಿಂದ ಮನೆಗೆ ಬಂದಾದ ಮೇಲೆ ನಾನು ಹಾಗೆ ಹೇಳಬಾರದಿತ್ತು ಎಂದು ನೆನೆಸುವ ವಿಚಾರಗಳಿರುತ್ತವೆಯೋ? ನೀನು ಹಾಗೆ ಖಂಡಿತವಾಗಿಯೂ ಹೇಳಬಾರದಾಗಿತ್ತು. ತಾನು ಒಪ್ಪಿಕೊಂಡು ಮಾಡಿದ ಕಾರ್ಯದ ಕುರಿತು ಮತ್ತೆ ತನ್ನನ್ನು ದೂಷಿಸಬೇಕೆಂದಿಲ್ಲದಿದ್ದರೆ ಅವನು ಧನ್ಯನು. ಮುಂದಕ್ಕೆ ನೋಡೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಸಂಶಯಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯೋ ಆಧಾರವಿಲ್ಲವೋ ಅದು ಪಾಪ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಗೆ ಆಧಾರವಿಲ್ಲದಿರುವಂಥದ್ದು ಪಾಪ ಎಂಬುದಾಗಿ ನೋಡುವಾಗ, ಪ್ರಿಯ ಸ್ನೇಹಿತನೇ, ನೀನು ಮಾಡುವ ಕಾರ್ಯದಲ್ಲಿ ನಿನಗೆ ನಂಬಿಕೆ ಇರಬೇಕು. ಅದರಲ್ಲಿ ನಿನಗೆ ನಂಬಿಕೆ ಇಲ್ಲವಾದರೆ ನೀನು ಅದನ್ನು ಮಾಡಬಾರದು. ವಿಶ್ವಾಸಿಯ ಪಾಲಿಗೆ ಪಾಪವೆಂದರೆ ಅದರ ಅರ್ಥ ಹೀಗಿರುತ್ತದೆ: ನಂಬಿಕೆಯ ಮೂಲಕವಾಗಿ ಉಂಟಾಗದ ಯಾವುದೇ ನಡತೆಯಾಗಲಿ ಕ್ರಿಯೆಯಾಗಲಿ ಅದು ಪಾಪವಾಗುತ್ತದೆ. ಪ್ರಶ್ನಾರ್ಹವಾದ ಸಂಗತಿಗಳ ಕುರಿತು ಪವಿತ್ರಾತ್ಮನ ಉತ್ತರ ಇದೇ ಆಗಿರುತ್ತದೆ. ವಿಶ್ವಾಸಿಯು ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟಿರುವುದರಿಂದ ಅವನು ನಂಬಿಕೆಯಲ್ಲೇ ನಡೆಯಬೇಕು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 14ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿದೆವು. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ.
ಮುಂದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪಗಳು: ಬಲಹೀನ ಸಹೋದರನ ಕಡೆಗೆ ಲಕ್ಷ್ಯ, ಯಹೂದ್ಯರು ಅನ್ಯಜನರು ಒಂದೇ ದೇಹದಲ್ಲಿ ಸೇರಿರುವುದು, ಪೌಲನ ವೈಯಕ್ತಿಕ ಸಾಕ್ಷಿಯ ಮುಂದುವರಿಕೆ ಎಂಬುದಾಗಿ. ಪ್ರಿಯರೇ, ಕ್ರೈಸ್ತನ ನಡತೆಯ ವಿಶೇಷ ನಿಯಮಗಳ ಕುರಿತು ನೋಡುತ್ತಾ ಬಂದೆವು. ಹಿಂದಿನ ಅಧ್ಯಾಯದಲ್ಲಿ ಈ ಕುರಿತು 2 ನಿಯಮಗಳನ್ನು ನೋಡಿದೆವು. ಅವು ಯಾವುದೆಂದರೆ ಮನಸ್ಸಿನ ನಿಶ್ಚಯ ಹಾಗೂ ಮನಸ್ಸಾಕ್ಷಿ. ಈಗ 3ನೆಯದನ್ನು ನೋಡಲಿದ್ದೇವೆ. ಅದು ಬಲಹೀನ ಸಹೋದರನ ಪರಿಗಣನೆ. ಈ ಯೋಚನೆಯು 14ನೇ ಅಧ್ಯಾಯದಿಂದ ಮುಂದುವರಿದು ಬಂದಿದೆ. ಮೊದಲ 3 ವಚನಗಳಲ್ಲಿ ಪ್ರತ್ಯೇಕವಾಗಿರುವ ಕುರಿತು ಹೇಳಿದೆ. ಬಳಿಕ ದೇವರನ್ನು ಘನಪಡಿಸುವುದಕ್ಕಾಗಿ ಯಹೂದ್ಯರನ್ನು ಅನ್ಯರನ್ನು ಒಂದೇ ದೇಹದಲ್ಲಿ ಸೇರಿಸಿರುವುದರ ಕುರಿತಾಗಿ ನೋಡಲಿದ್ದೇವೆ. ಮುಂದಕ್ಕೆ ಅನ್ಯಜನರ ಅಪೋಸ್ತಲನಾಗಿ, ಅದರಲ್ಲೂ ಮುಖ್ಯವಾಗಿ ರೋಮಾಯರ ಅಪೋಸ್ತಲನಾಗಿರುವ ಪೌಲನ ಸ್ವಂತ ಸಾಕ್ಷಿಯು ಮುಂದುವರಿದದನ್ನು ನೋಡುತ್ತೇವೆ. ಈ ಭಾಗದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಮಹತ್ವವಾದ ವಾದ ಸರಣಿಯು ಕೊನೆಗೊಳ್ಳುತ್ತದೆ. ಕೊನೆಯ ಅಧ್ಯಾಯದಲ್ಲಿ ಪೌಲನು ವೈಯಕ್ತಿಕ ಸಂಬಂಧಗಳ ಕಡೆಗೆ ಹಿಂತಿರುಗುವುದನ್ನು ನೋಡುತ್ತೇವೆ. ಪ್ರಿಯರೇ, ಈ ಕಡೆಯ 2 ಅಧ್ಯಾಯಗಳು ಪೌಲನದು ಆಗಿಲ್ಲ ಎಂಬ ಕುರಿತಾದ ಕೆಲವು ಟೀಕೆಗಳಿವೆ ಎಂದು ನಾನು ಹೇಳಲೇಬೇಕಾಗಿದೆ. ಯಾವ ಕಾರಣವಾಗಲಿ, ದಾಖಲೆಯ ಆಧಾರವಾಗಲಿ ಇಲ್ಲದೆ ಈ 2 ಅಧ್ಯಾಯವನ್ನು ಪೌಲನು ಬರೆದಿಲ್ಲವೆಂದು ಹೇಳಲ್ಪಟ್ಟಿದೆ. ಬೌರ್ ಎಂಬವರ ಗುಂಪು ಈ ಆಕ್ಷೇಪಣೆಯಲ್ಲಿ ಮುಂದಾಳುಗಳಾಗಿದ್ದಾರೆ. ಆದರೆ ಈಗ ಇದನ್ನು ಪೌಲನೇ ಬರೆದಿದ್ದಾನೆಂಬುದು ಸ್ಥಾಪಿತವಾಗಿದೆ ಮತ್ತು ಕೆರ್ ಎಂಬವರು ತಮ್ಮ ಹೊಸ ಒಡಂಬಡಿಕೆಯ ಅಧ್ಯಯನ ಎಂಬ ಪುಸ್ತಕದಲ್ಲಿ ಬರೆದ ಮಾತಿನೊಂದಿಗೆ ನಾವು ಸಹಮತ ವ್ಯಕ್ತಪಡಿಸುತ್ತೇವೆ. ಈ ಎಲ್ಲ ಆಕ್ಷೇಪಗಳ ನಡುವೆಯೂ ಈ ಪತ್ರಿಕೆಗಳ ಈಗಿರುವ ಸತ್ಯತೆಯು ಖಂಡಿತವಾದದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಬಲಹೀನ ಸಹೋದರನ ಕಡೆಗೆ ಲಕ್ಷ್ಯ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೈಸ್ತರ ನಡವಳಿಕೆಯಲ್ಲಿ ಇರಬೇಕಾದ 3ನೇ ಮಾರ್ಗದರ್ಶಿ ನಿಯಮ ಇದಾಗಿದೆ. ನೃತ್ಯವನ್ನು ಇಷ್ಟಪಡದ ಒಬ್ಬ ಸಹೋದರನನ್ನು ನಿನ್ನ ಮನೆಗೆ ಆಹ್ವಾನಿಸಿದಾಗ ನಿಮ್ಮ ಮನೆಯಲ್ಲಿ ನೃತ್ಯದ ಏರ್ಪಾಟು ಮಾಡಬೇಡಿ, ಯಾಕಂದರೆ ಅದು ಅವನಿಗೆ ಒಪ್ಪದ ವಿಚಾರವಾಗಿದೆ. ನೀನು ಒಂದು ವೇಳೆ ಇಂತಹ ಜೋಡಿ ನೃತ್ಯಗಳಲ್ಲಿ ಭಾಗವಹಿಸಬಹುದು, ಆದರೆ ನನಗೆ ಸಾಧ್ಯವಿಲ್ಲ. ಯಾಕಂದರೆ ಇತರರ ಮನಸ್ಸಿಗೆ ಒಪ್ಪದ ಕೆಲವು ಸಂಗತಿಗಳನ್ನು ನಾನು ಮಾಡಬಾರದೆಂದೇ ಭಾವಿಸುತ್ತೇನೆ. ನಾನು ಸಿನೆಮಾ ಥಿಯೇಟರಿಗೂ ಹೋಗುವುದಿಲ್ಲ. ಕೊನೆ ಸಾರಿ ಯಾವಾಗ ಹೋದದೆಂಬುದೇ ನನಗೆ ನೆನಪಿಲ್ಲ. ಒಬ್ಬರು ನನಗೆ ಹೇಳುತ್ತಾರೆ, ಓ, ಸಿನೆಮಾಕ್ಕೆ ಹೋಗಬಾರದೆಂದು ನಂಬುವ ಪ್ರತ್ಯೇಕಿಸಲ್ಪಟ್ಟವರ ಗುಂಪಿನಲ್ಲಿ ನೀನು ಒಬ್ಬನಲ್ಲವಾ ಎಂಬುದಾಗಿ. ಪ್ರಿಯರೇ, ನೀವು ಹೋಗಬಹುದು, ನಾನು ಅದನ್ನು ಖಂಡಿಸುವುದಿಲ್ಲ. ಆದರೆ ನಾನು ಹೋಗುವುದಿಲ್ಲ. ಅದಕ್ಕೆ ಒಂದು ಕಾರಣ ಇಲ್ಲೇ ಇರುತ್ತದೆ: ಬಲಹೀನ ಸಹೋದರನ ಬಗೆಗಿನ ಲಕ್ಷ್ಯ ಎಂಬುದಾಗಿ. ದೃಢವಾದ ನಂಬಿಕೆಯುಳ್ಳ ನೀವು ಎಂಬ ಈ ಮಾತು ನನಗೆ ಅನ್ವಯಿಸುತ್ತದೆಂದು ನಾನು ತಿಳಿಯುತ್ತೇನೆ. ಕರ್ತನೊಂದಿಗೆ ನನ್ನ ಅನ್ಯೋನ್ಯತೆಗೆ ಭಂಗ ಬಾರದ ರೀತಿ ನಾನು ಕೆಲವು ಸಿನೆಮಾಗಳನ್ನು ನೋಡಬಹುದು. ಈಗಿನ ಕೆಲವು ಸಿನೆಮಾಗಳು ಬೇಸರ, ಅಸಹ್ಯ ತರಿಸುವವುಗಳಾಗಿರುತ್ತವೆ. ಆದರೆ ಒಬ್ಬ ವಿಶ್ವಾಸದಲ್ಲಿ ಬಲಹೀನನಾದವನು ಇಂಥ ಕೆಲವು ಸಿನೆಮಾಗಳನ್ನು ನೋಡುವುದರಿಂದ ಕ್ರಿಸ್ತನೊಂದಿಗಿನ ಅವನ ಸಂಬಂಧದ ಮೇಲೆ ಪರಿಣಾಮ ಉಂಟಾಗಬಹುದು. ಆದುದರಿಂದ ದೃಢವಾಗಿರುವ ನಾವು ಬಲಹೀನ ವಿಶ್ವಾಸಿಗಳ ಬಲಹೀನತೆಗಳನ್ನು ಸಹಿಸಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ದೃಢವಾದ ನಂಬಿಕೆಯುಳ್ಳವರ ಸಾಲಿನಲ್ಲಿ ಪೌಲನು ತನ್ನನ್ನೂ ಸೇರಿಸಿಕೊಳ್ಳುತ್ತಾನೆ. ನಾವು ವಿಶ್ವಾಸದಲ್ಲಿ ದೃಢವಿಲ್ಲದವರ ಭಾವನೆ ಹಾಗೂ ಅಭಿಪ್ರಾಯಗಳನ್ನು ಗೌರವಿಸುವರಾಗಿರಬೇಕೆಂದು ಒತ್ತಾಯಿಸುತ್ತಿದ್ದಾನೆ. ಕೊರಿಂಥದವರಿಗೆ ಅವನು ಹೀಗೆ ಬರೆದಿದ್ದಾನೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಆದ್ದರಿಂದ ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ. ನಾನು ನನ್ನ ಸಹೋದರನಿಗೆ ವಿಘ್ನವನ್ನುಂಟು ಮಾಡಬಾರದಲ್ಲ ಎಂಬುದಾಗಿ. ಪ್ರಿಯರೇ, ಪೌಲನ ಮಾತಿನ ಅರ್ಥವೇನೆಂದರೆ, ನಾನು ಮಾಂಸ ತಿನ್ನಬಹುದು, ನನಗೆ ಮಾಂಸಾಹಾರವೆಂದರೆ ಇಷ್ಟ, ಆದರೆ ಅದರಿಂದ ನನ್ನ ಸಹೋದರನಿಗೆ ವಿಘ್ನವುಂಟಾಗುವುದಾದರೆ ನಾನು ತಿನ್ನುವುದಿಲ್ಲ. ಪೌಲನು ಹೀಗೂ ಬರೆದಿದ್ದಾನೆ:
ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನದಲ್ಲಿ, ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ ಎಂಬುದಾಗಿ. ಪ್ರಿಯರೇ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವಾಗ ದೇವರ ವಾಕ್ಯವು ನೆರವೇರಲ್ಪಡುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಂದರೆ ಅವನನ್ನು ದೃಢಪಡಿಸುವ ಉದ್ದೇಶದಿಂದ ಎಂಬುದು. ಕ್ರೈಸ್ತ ನಡತೆಯ ಉದ್ದೇಶವೇ ನೆರೆಯವನ ಭಕ್ತಿವೃದ್ಧಿಯಾಗಿರುತ್ತದೆ. ನೆರೆಯವನಿಗಾಗಿ ನಾವು ಮಾಡುವ ಹಿತವು ಅವನಿಗೆ ಕೇಡನ್ನಾಗಲಿ ನಷ್ಟವನ್ನಾಗಲಿ ಉಂಟು ಮಾಡಕೂಡದು. ಪೌಲನು ಹೇಳಿದ್ದಾನೆ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ. ಅಲ್ಲಿ ಹೀಗೆ ಓದುತ್ತೇವೆ, ನಾನು ಎಲ್ಲ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದೆನು. ಯಹೂದ್ಯರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಯಹೂದ್ಯರಿಗೆ ಯಹೂದ್ಯನಂತಾದೆನು. ನಾನು ನಿಯಮಗಳಿಗೆ ಅಧೀನನಲ್ಲವನಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು ಎಂಬುದಾಗಿ. ಪ್ರಿಯರೇ, ಅನೇಕರು ಪೌಲನನ್ನು ಟೀಕಿಸುತ್ತಾರೆ. ಅವನು ಯಹೂದ್ಯರಿಗೆ ಹರಕೆಯನ್ನು ಯಾಕೆ ಮಾಡಬೇಕಿತ್ತು ಮತ್ತು ಅದಕ್ಕಾಗಿ ತನ್ನ ತಲೆಯನ್ನು ಬೋಳಿಸಿಕೊಂಡು ಯೆರೂಸಲೇಮ್ ದೇವಾಲಯಕ್ಕೆ ಯಾಕೆ ಹೋಗಬೇಕಾಗಿತ್ತು ಎಂಬುದಾಗಿ. ಪ್ರಿಯರೇ, ಪೌಲನು ಇಲ್ಲಿ ಹೇಳುವ ಮಾತನ್ನು ನೀವು ಅರ್ಥ ಮಾಡಿಕೊಂಡರೆ ಅವನ ವರ್ತನೆಯನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಯಹೂದ್ಯರನ್ನು ಸಂಪಾದಿಸುವುದಕ್ಕಾಗಿ ಯಹೂದ್ಯರಿಗೆ ಯಹೂದ್ಯನಂತಾದೆನು. ನಾನು ನಿಯಮಗಳಿಗೆ ಅಧೀನನಲ್ಲದವನಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು ಎಂಬುದಾಗಿ. ಇದನ್ನಾವು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 20ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಇನ್ನೂ ಪ್ರಶ್ನಾರ್ಹವಾದ ಸತ್ಯವೇದದಲ್ಲಿ ತಪ್ಪೆಂದು ನಿರ್ದಿಷ್ಟವಾಗಿ ಹೇಳಿರದ ಸಂಗತಿಗಳ ಕುರಿತಾಗಿ ಮಾತಾಡುತ್ತಿದ್ದೇವೆಂಬುದನ್ನು ಮರೆಯದಿರೋಣ. ಸಿನೆಮಕ್ಕೆ ಹೋಗುವ ವಿಚಾರವನ್ನು ಮತ್ತೊಮ್ಮೆ ನೋಡೋಣ. ನಾನು ಸಿನೆಮಕ್ಕೆ ಎಂದಾದರೂ ಹೋಗುತ್ತೇನೋ? ಹೋಗುವುದರಿಂದಾಗಿ ಯಾರನ್ನಾದರೂ ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಬಹುದೆಂದಾದರೆ ಖಂಡಿತ ಹೋಗುತ್ತೇನೆ. ನೀವು ಕೇಳಬಹುದು, ನೀವು ಇದನ್ನು ಎಲ್ಲಿಯವರೆಗೆ ಮಾಡಬಹುದು? ಹಾಸ್ಯಭರಿತವಾದ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ನುಡಿಯಲಿಕ್ಕಾಗಿ ಒಂದು ಗುಂಪಿನವರು ಹೋದರು. ಅವರು ತಪ್ಪಾದ ಸ್ಥಳಕ್ಕೆ ಹೋದರೆಂದು ನಾನು ಭಾವಿಸುತ್ತೇನೆ. ಒಬ್ಬ ಸಹೋದರಿ ತನ್ನ ಸ್ನೇಹಿತೆಯವರನ್ನು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕಾಗಿ ರಾತ್ರಿಯ ನೃತ್ಯಕೂಟಗಳಿಗೆ ಹೋಗಿ ಅಲ್ಲಿ ಅಮಲು ಪದಾರ್ಥ ಸೇವಿಸಲು ತೊಡಗಿದಳು. ಆದರೆ ಆಕೆ ಕ್ರಮೇಣ ಮದ್ಯಪಾನಸ್ಥಳಾಗಿಯೇ ಬಿಟ್ಟಳು. ಆಕೆ ಯಾರನ್ನೂ ಕ್ರಿಸ್ತನ ಬಳಿಗೆ ನಡೆಸಲಿಲ್ಲ. ಇಂಥ ಸಂಗತಿಗಳು ತಪ್ಪಾಗಿವೆ ಎಂದು ಸತ್ಯವೇದದ ಆಧಾರದಿಂದ ನಾನು ತಿಳಿಸಬಲ್ಲೆ. ಪ್ರಿಯರೇ, ಆದರೆ ಈಗಿನ ಸಮಾಜದ ಅನೇಕ ರೀತಿ ನಡವಳಿಕೆಗಳ ಕುರಿತಾಗಿ ಸತ್ಯವೇದದಲ್ಲಿ ಏನೂ ತಿಳಿಸಿಲ್ಲವೆಂಬ ಕಾರಣಕ್ಕೆ ಈ ವಿಶೇಷ ನಿಯಮಗಳು ನಮಗೆ ಕೊಡಲ್ಪಟ್ಟಿವೆ. ಪ್ರತ್ಯೇಕಿಸಲ್ಪಡುವುದರ ಕುರಿತಾಗಿ 3 ಸೂತ್ರಗಳು ಈಗಿವೆ. ಮೊದಲನೆಯದು, ಮನಸ್ಸಿನಲ್ಲೇ ದೃಢಪಡಿಸಿಕೊಳ್ಳುವುದು. ನಾವು ಮಾಡುವುದರ ಕುರಿತು ದೇವರ ಆಶೆ ಇದೇ ಆಗಿದೆ ಎಂದು ನಮಗೆ ಖಂಡಿತವಾಗಿರುವುದರಿಂದ ನಾವು ಅದನ್ನು ಉತ್ಸಾಹದಿಂದ ಮಾಡಬೇಕು. ಎರಡನೆಯದು, ಮನಸ್ಸಾಕ್ಷಿ. ನಮ್ಮ ನಡತೆಯ ಕುರಿತು ಮತ್ತೆ ನಾವು ಪಶ್ಚಾತ್ತಾಪ ಪಡುವ ರೀತಿ ಇರಬಾರದು. ಮೂರನೆಯದು, ಇತರರ ಕಡೆಗಿನ ಲಕ್ಷ್ಯ. ಬಲಹೀನ ವಿಶ್ವಾಸಿಗಳ ಭಾವನೆ, ಅಭಿಪ್ರಾಯಗಳಿಗೆ ನಾವು ಬೆಲೆ ಕೊಡತಕ್ಕದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ಕ್ರಿಸ್ತನೂ ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸಿತಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಹೇಳಲ್ಪಟ್ಟ ಮಾತು ಕೀರ್ತನೆ 69:9ನೇ ವಚನದ್ದು. ಈ ಕೀರ್ತನೆಯು ಶಾಪವನ್ನೊಳಗೊಂಡ ಹಾಗೂ ಮೆಸ್ಸಿಯನ ಕುರಿತಾದ ಒಳ್ಳೆ ಪ್ರವಾದನ ಕೀರ್ತನೆಯಾಗಿದೆ. ಕ್ರಿಸ್ತನು ತನ್ನ ಸ್ವಂತ ಆಸಕ್ತಿ, ಸೌಲಭ್ಯಗಳನ್ನು ಎಂದಿಗೂ ಚಿಂತಿಸಲಿಲ್ಲ. ಇಲ್ಲಿ ಕ್ರಿಸ್ತನನ್ನು ವಾದಕ್ಕಾಗಿ ಹೇಳಲ್ಪಟ್ಟಿದೆ ಹೊರತು
ಉದಾಹರಣೆಯಾಗಿ ಅಲ್ಲ ಎಂದು ಸ್ಟಿಪ್ಲರ್ ಹೇಳುತ್ತಾರೆ. ಅವರು ಹೀಗೆ ಬರೆಯುತ್ತಾರೆ: ಸತ್ಯವೇದದ ಹಳೆ ಒಡಂಬಡಿಕೆ ಭಾಗದಲ್ಲಿ ಕ್ರಿಸ್ತನನ್ನು ಉದಾಹರಣೆಯಾಗಿ ಎಲ್ಲಿಯೂ ಹೇಳಿರುವುದಿಲ್ಲ. ಯಾಕಂದರೆ ಉದಾಹರಣೆಯ ಮೂಲಕ ಯಾರೂ ರಕ್ಷಣೆಯನ್ನಾಗಲಿ ಪವಿತ್ರತೆಯನ್ನಾಗಲಿ ಹೊಂದುವುದಿಲ್ಲ. ಕ್ರಿಸ್ತನನ್ನು ಉದಾಹರಣೆಯಾಗಿ ಹೇಳಲ್ಪಟ್ಟ ಎಲ್ಲ ಸಂದರ್ಭಗಳಲ್ಲಿ ದೇವರ ಬಿಡುಗಡೆಯನ್ನುಂಟು ಮಾಡುವ ಕೃಪೆಯು ತೋರಿಸಲ್ಪಡುತ್ತದೆ. ಹೌದು ಪ್ರಿಯರೇ, ಕೃಪೆಯಿಂದಲೇ ನಮಗೆ ಬಿಡುಗಡೆಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನಿಂದ ಕೊಡಲ್ಪಟ್ಟಿತು. ಆತನ ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಣೆಯಾಗುತ್ತದೆ. ಆದುದರಿಂದ ಪ್ರಿಯರೇ, ಅನುದಿನದ ನಮ್ಮ ಜೀವಿತದಲ್ಲಿ ದೇವರಿಂದ ಉಚಿತವಾಗಿ ಕೊಡಲ್ಪಟ್ಟ ರಕ್ಷಣೆಯನ್ನು ಹೊಂದಿದವರಾಗಿ ಅದರಲ್ಲಿ ಬೆಳೆಯುತ್ತಾ ಇತರರನ್ನು ಕೃಪೆಯ ಅಡಿದಾವರೆಗೆ ತರುವಲ್ಲಿ ನಾವು ಪ್ರಯತ್ನಿಸಬೇಕಾಗಿದೆ. ಹೀಗಾಗುವಂತೆ ತಂದೆಯಾದ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ದಿನಾಲು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಿಜವಾಗಿಯೂ ಒಬ್ಬ ವಿಶ್ವಾಸಿ ದೇವರಿಗೆ ಮತ್ತು ಮನುಷ್ಯರಿಗೂ ಮೆಚ್ಚುಗೆಯಾಗುವವನಾಗಿ ಇರಬೇಕು. ತಾನು ಒಪ್ಪಿದ ಕೆಲಸದ ವಿಷಯದಲ್ಲಿ ತನ್ನನ್ನು ದೂಷಿಸಿಕೊಳ್ಳದವನೇ ಧನ್ಯನು. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ಸ್ಥಿರಚಿತ್ತರಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಪರಿಶುದ್ಧನಾದ ದೇವ, ಆತ್ಮಿಕ ಜೀವಿತದಲ್ಲಿ ನಾವು ಆತ್ಮದಲ್ಲಿ ಬಲ ಹೊಂದಿ ಮುಂದೆ ಸಾಗಲು ನಿನ್ನ ಆತ್ಮನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಒಬ್ಬೊಬ್ಬ ಪ್ರೀತಿಯ ಆತ್ಮಿಕ ಬಂಧುಗಳನ್ನು ಆಶೀರ್ವದಿಸು. ಅವರೊಬ್ಬೊಬ್ಬರನ್ನು ಬಲಪಡಿಸು. ಆತ್ಮಿಕವಾಗಿ ಸೋತು ಹೋಗದಂತೆ ನಿನ್ನ ಕೃಪೆಯನ್ನು ಅತ್ಯಧಿಕವಾಗಿ ಕೊಡಬೇಕೆಂದು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಯಾವುದು ಒಳ್ಳೆಯದು ಎಂಬುದನ್ನು ತಿಳಿದುಕೊಂಡಿರಲ್ಲವೇ? ಇತರರು ಈ ಸತ್ಯವನ್ನು ತಿಳಿಯಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಮಿಸ್ ಕಾಲ್ ನೀಡಿರಿ. ಬಹುಮಾನವನ್ನು ಸಹ ಗೆದ್ದುಕೊಳ್ಳಿರಿ. ಕರ್ತನ ಕೃಪೆ ನಿಮ್ಮ ಸಂಗಡ ಇರಲಿ.